ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಗಾಂಧಿಗೆ ಸಲಹೆ ಕೊಡ್ತಾರೆ, ನೆಹರೂಗೆ ಸಲಹೆ ಕೊಡ್ತಾರೆ. ಏನಂದ್ರೆ ಭಾರತ ಮತ್ತು ಪಾಕಿಸ್ತಾನ ದ್ವಿ ರಾಷ್ಟ್ರ ಮಾಡಬಾರ್ದು, ಎರಡು ಇಬ್ಬಾಗ ಮಾಡಬಾರ್ದು. ಒಂದು ವೇಳೆ ಆ ನೆಹರೂನ ಪ್ರಧಾನಮಂತ್ರಿ ಮಾಡಬೇಕು ಸ್ವಾರ್ಥದಿಂದ ಭಾರತ ವಿಭಜನೆಯನ್ನು ಮೊಹಮ್ಮದ್ ಅಲಿ ಜಿನ್ನಾನ ಒತ್ತಾಯದಿಂದ ನೀವು ಮಾಡಿದ್ರೆ ಭಾರತದಲ್ಲಿರುವಂಥ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕು. ಪಾಕಿಸ್ತಾನದಲ್ಲಿರುವಂಥ ದಲಿತರು ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಹಂಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೆಲ್ಲ ನಾವು ಗೌರವ ಕೊಡ್ಬೇಕಲ್ಲ. ಅವರು ಹೇಳಿದಂತ ಮಾತು ಸತ್ಯ ಆಗ್ತಾ ಇದೆಯಲ್ಲ. ಅಲ್ಲ, ನಮ್ಮ ಗಣಪತಿ ಹೋಗುವಾಗ ಉಗುಳ್ತಾರೆ, ಹಿಟ್ಟಿಟ್ಟೆ ಅದಾವು, ಮೆಣಸಿನ್ಕಾಯಿ ಇಟ್ಟೆ ಅದಾವು, ಗಣಪತಿ ಮ್ಯಾಗ ಉಗುಳ್ತಾರೆ. ಅಂದ್ರೆ ಎಂಥ ಸಂಸ್ಕಾರ ಕಲಿಸ್ಲಾಕತ್ತಾರೆ ವಿಚಾರ ಮಾಡಿ. ಒಬ್ಬ ಹೇಳ್ದ ಬಿಜಾಪುರದಾಗ, ಗಣಪತಿ ಒಳಗೆ ದಾರು ಕುಡಿದು ಇದು ಮಾಡ್ತಾರ ಹಿಂದೂಗಳು ಹಂಗೆ ಹಿಂಗೆ ಅಂತ ಹೇಳ್ದ. ಅವನಿಗೆ ಹೇಳಿದೆ ನಾನು, ಅಯೋಗ್ಯ ನನ್ನ ಮಗನೇ, ನಮ್ಮ ಹಿಂದೂ ಯುವಕರು ಸ್ವಲ್ಪ ಕುಡಿತಿರ್ಬೇಕು. ಎಲ್ಲೇನು ಕುಡಿತಾರೆ, ಸ್ವಲ್ಪ ಇಲ್ಲಿ ಕುಡಿಲಿಕ್ಕೆಲ್ಲ ಕೆಲವೊಂದು ಕಡೆ ಮಾಡ್ತಾರೆ. ಆದ್ರೆ ಎಷ್ಟೇ ಕುಡಿಲಿ, ಎಷ್ಟೇ ಡ್ಯಾನ್ಸ್ ಮಾಡಲಿ, ಭಾರತದ ವಿರುದ್ಧ ಘೋಷಣೆ ಮಾಡುವುದು, ಮತ್ತೊಂದು ಧರ್ಮಕ್ಕೆ ಬೈಯುವುದಿಲ್ಲ. ನಾವೆಲ್ಲ ಒರಿಜಿನಲ್ ಹಿಂದೂಗಳು. ಯಾಕಂದ್ರೆ ಈಗೇನು ಕನ್ವರ್ಟ್ ಆಗ್ಯಾರಲ್ಲ ನನ್ನ ಮಕ್ಕಳು, ಇವರೆಲ್ಲ ಟಿಪ್ಪು ಸುಲ್ತಾನ ಔರಂಗಜೇಬನ ಕನ್ವರ್ಟ್ ಆಗಿ ಹೊಡಿತಾರ ಅಂದಿದ್ದು ಕನ್ವರ್ಟ್ ಆಗ್ಯಾವ. ಇವರು ಮುತ್ಯಾನ ಅಪ್ಪನ ಹೆಸರು ಮುತ್ಯಾನ ಅಪ್ಪ ತೆಗೆದ್ರೆ ಮಂಜಪ್ಪನೇ ಇರ್ತಾರೆ, ಮಲ್ಲಪ್ಪರೇ ಇರ್ತಾರೆ, ಶಿವಕುಮಾರರೇ ಇರ್ತದೆ. ಯಾಕಂದ್ರೆ ಇವನ್ನೆಲ್ಲ ಕತ್ತಿ ತೋರ್ಸೋಣನೆ ಹೋಗೋಣ ಗಡ್ಡೆ ಬಿಟ್ಕೊಂಡು ಸಾಬ್ರಾಗಿಬಿಟ್ಟ. ನಾವೇನು ಹಿಂದೂಗಳಿದ್ದೀವಲ್ಲ, ಇಲ್ಲಿ ಕೆಸರಿ ಹಾಕಿ ಸುತ್ಕೊಂಡವ್ರು. ನಮ್ಮ ಮುತ್ಯಾಗಳು ಏನು ಬಂದ್ರು ಕನ್ವರ್ಟ್ ಆಗಲಿಲ್ಲ. ನಿನ್ನೆ ನಾನು ಹೋಗಿದ್ದೆ ಅಲ್ಲಿ, ಯಾವುದು ಮದ್ದೂರು ಬಳಿ ನಮ್ಮ ಅಲ್ಲಿ ಒಬ್ಬ ಹನುಮಂತ ದೇವ್ರನ್ನ ಟಿಪ್ಪು ಸುಲ್ತಾನ ಆ ಗುಡಿಯಿಂದ ಎತ್ತೊಯ್ದು ಹೊಳೆಯಾಗ ಹೋಗೋದು, ಕಾವೇರಿಯಲ್ಲಿ ಹೋಗೋದು, ಒಂದು ಜುಮ್ಮಾ ಮಸ್ತಿ ಕಟ್ಟ ಶ್ರೀರಂಗಪಟ್ಟಣ. ಇವತ್ತು ನೋಡ್ರಿ ಅಲ್ಲಿ ಆ ಹನುಮಂತ ದೇವರನ್ನ ಉಳಿಸಲಿಕ್ಕೆ ನಮ್ಮ ಸಂಘ ಪರಿವಾರದವರು ಒಂದು ದೇವಸ್ಥಾನ ಕಟ್ಟಿ ಇವತ್ತು ರಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಕೋರ್ಟಿನಲ್ಲಿ ನಾವು ಕೇಸ್ ಗೆದ್ದು ಟಿಪ್ಪು ಸುಲ್ತಾನ್ ಜುಮ್ಮಾ ಮಸೀದ್ ತೆಗೆದು ಅಲ್ಲಿ ಹನುಮಾನ ಮಂದಿರವನ್ನು ಮಾಡ್ತೀವಿ. ಆದೇಶ ಬಂದ ಮೇಲೆ ಎಲ್ಲೆಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನು ನೀವು ಕೆಡಿದ್ರಲ್ಲ, ಅಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡುವಂತ ಕಾಲ ಕರ್ನಾಟಕದಲ್ಲಿ ಬರಬೇಕು.